ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಭಾರತದ ಒಂದು ಅದ್ಭುತ ಯುದ್ಧ ಹೆಲಿಕಾಪ್ಟರ್ನ ಬಗ್ಗೆ. ಅದೇ LCH ಪ್ರಚಂಡ ಅಂದರೆ ಪ್ರಚಂಡ್. ಈ ಹೆಸರೇ ಹೇಳ್ತಿದೆ ನೋಡಿ. ಪ್ರಚಂಡ ಅಂದರೆ ಭಯಂಕರ, ಶಕ್ತಿಶಾಲಿ. ಅದಕ್ಕೆ ತಕ್ಕಂತೆ ಈ ಹೆಲಿಕಾಪ್ಟರ್ ಕೂಡ ನಿಜವಾಗಲೂ ಪ್ರಚಂಡವಾಗಿದೆ. ಇದು ಯಾಕೆ ವಿಶೇಷ? ಈ ಹೆಲಿಕಾಪ್ಟರ್ ಅನ್ನು ತಯಾರಿಸಿದ್ದು ಯಾರು ಗೊತ್ತಾ? ನಮ್ಮದೇ ದೇಶದ ಕಂಪನಿಯಾದ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದು ಸಂಪೂರ್ಣ ಭಾರತೀಯ ತಂತ್ರಜ್ಞಾನದಲ್ಲಿ ನಿರ್ಮಾಣವಾದ ಯುದ್ಧ ಹೆಲಿಕಾಪ್ಟರ್. ಇದರ ಕತೆ ಶುರುವಾಗೋದು 1999ರ ಕಾರ್ಗಿಲ್ ಯುದ್ಧದಿಂದ. ಆ ಯುದ್ಧದಲ್ಲಿ ಭಾರತೀಯ ಸೇನೆಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಎತ್ತರದ ಬೆಟ್ಟ ಪ್ರದೇಶಗಳಲ್ಲಿ ಶತ್ರುಗಳ ಮೇಲೆ ನೇರ ದಾಳಿ ಮಾಡೋಕೆ ಸರಿಯಾದ ಹೆಲಿಕಾಪ್ಟರ್ ಇರಲಿಲ್ಲ. ಅಲ್ಲಿಂದ ಮುಂದೆ ಭಾರತ ನಿರ್ಧರಿಸಿತು, ನಮ್ಮದೇ ಅಟ್ಯಾಕ್ ಹೆಲಿಕಾಪ್ಟರ್ ಅನ್ನು ತಯಾರಿಸಬೇಕು ಅಂತ. ಆ ಕನಸಿನ ಫಲವೇ ಇವತ್ತಿನ ಪ್ರಚಂಡ್ ಹೆಲಿಕಾಪ್ಟರ್. ವಿಶ್ವ ದಾಖಲೆ ಬರೆದ ಹೆಲಿಕಾಪ್ಟರ್. ಇದರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಇದು ವಿಶ್ವದಲ್ಲೇ ಏಕೈಕ ಅಟ್ಯಾಕ್ ಹೆಲಿಕಾಪ್ಟರ್. ಅದು ಸಮುದ್ರ ಮಟ್ಟದಿಂದ 5,000 ಮೀಟರ್ನ ಎತ್ತರದಲ್ಲಿ, ಅಂದರೆ ಸರಿ ಸುಮಾರು 16,400 ಅಡಿ ಎತ್ತರದಲ್ಲಿ ಶಸ್ತ್ರಾಸ್ತ್ರ ಮತ್ತು ಇಂಧನವನ್ನು ತುಂಬಿಕೊಂಡು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಬಲ್ಲದು. ಸಿಯಾಚಿನ್ ಗ್ಲೇಷಿಯರ್, ಈಸ್ಟರ್ನ್ ಲಡಾಖ್ ಇಂತಹ ಘೋರ ತಣ್ಣನೆಯ ಹಾಗೂ ತೆಳು ಗಾಳಿಯ ಪ್ರದೇಶದಲ್ಲೂ ಇದು ಅನಾಯಾಸವಾಗಿ ಹಾರಾಡಬಲ್ಲದು. ಬೇರೆ ಯಾವ ದೇಶದ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಇದನ್ನು ಮಾಡೋಕೆ ಸಾಧ್ಯವಾಗಿಲ್ಲ. ಇದೊಂದೇ ಮಾಡಿ ತೋರಿಸಿದೆ. ಹೊಸ ವೆಪನ್ಸ್ಗಳು, ಹೆಲಿನಾ ಮತ್ತು ಧ್ರುವಾಸ್ತ್ರ ಕ್ಷಿಪಣಿಗಳು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಪ್ರಚಂಡ ಈಗ ಒಂದು ಹೊಸ ಹಂತವನ್ನು ತಲುಪ್ತಿದೆ. ಅದು ವೆಪನೈಸೇಷನ್ ಸ್ಟೇಜ್. ಯಶಸ್ವಿಯಾಗಿ ಟೆಸ್ಟ್ ಮಾಡಿ ಇದರಲ್ಲಿ ಅಳವಡಿಸಿರೋ ಪ್ರಮುಖ ಶಸ್ತ್ರಾಸ್ತ್ರಗಳು ಯಾವುವು ಅಂದರೆ ಹೆಲಿನಾ ಅಂದರೆ ಹೆಲಿಕಾಪ್ಟರ್ ಲಾಂಚರ್ಡ್ ನಾಗ್ ಕ್ಷಿಪಣಿ ಮತ್ತು ಧ್ರುವಾಸ್ತ್ರ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್. ಈ ಎರಡು ಕ್ಷಿಪಣಿಗಳು ಶತ್ರುವಿನ ಟ್ಯಾಂಕ್ಗಳನ್ನು, ಬಂಕರ್ಗಳನ್ನು, ಬಲಿಷ್ಠ ಕಟ್ಟಡಗಳನ್ನು 7 ಕಿಲೋಮೀಟರ್ ದೂರದಿಂದ ನಿಖರವಾಗಿ ನಾಶ ಮಾಡಬಲ್ಲವು. ಇದರ ಇನ್ನೊಂದು ಅದ್ಭುತ ತಂತ್ರಜ್ಞಾನ ಅಂದರೆ ಫೈರ್ ಆ್ಯಂಡ್ ಫರ್ಗೆಟ್. ಅಂದರೆ ಪೈಲಟ್ ಕ್ಷಿಪಣಿ ಬಿಟ್ಟ ತಕ್ಷಣ ಅದರ ಕಡೆ ನೋಡ್ತಾ ಕೂರಬೇಕಾಗಿಲ್ಲ. ಕ್ಷಿಪಣಿ ಬಿಟ್ಟ ತಕ್ಷಣ ಹೆಲಿಕಾಪ್ಟರ್ ಅಲ್ಲಿಂದ ತಕ್ಷಣ ಪಲಾಯನ ಮಾಡಬಹುದು. ಕ್ಷಿಪಣಿ ತಾನೇ ಗುರಿಯನ್ನು ಹುಡ್ಕೊಂಡು ಹೋಗುತ್ತದೆ. ಇದು ಪೈಲಟ್ ಮತ್ತು ಹೆಲಿಕಾಪ್ಟರ್ನ ಸುರಕ್ಷತೆಗೆ ಅತ್ಯಂತ ಮಹತ್ವದ ವಿಷಯ. ಅದರಲ್ಲೂ ಶತ್ರುವಿನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ತುಂಬಿರುವ ಪ್ರದೇಶದಲ್ಲಿ. ಮತ್ತಷ್ಟು ಶಸ್ತ್ರಸಜ್ಜಿತ. ಈ ಕ್ಷಿಪಣಿಗಳ ಜೊತೆಗೆ ಪ್ರಚಂಡ ಇನ್ನಿತರ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲದು. 20 mm ಟರ್ರೆಟ್ ಗನ್ ಹತ್ತಿರದ ಗುರಿಗಳಿಗೆ ಅತ್ಯಂತ ಪರಿಣಾಮಕಾರಿ. 70 mm ರಾಕೆಟ್ಸ್ ವಿಶಾಲ ಪ್ರದೇಶದ ದಾಳಿಗೆ ಇವು ಉಪಯುಕ್ತವಾಗಿವೆ. ಇವು ಈಗಾಗಲೇ ಸಜ್ಜಾಗಿವೆ. ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಂದರೆ ಸ್ಯೂಸೈಡ್ ಡ್ರೋನ್ಸ್. ಈಗ ಇನ್ನೂ ಒಂದು ರೋಚಕ ವಿಷಯವನ್ನು ಕೇಳಿ. ಭಾರತೀಯ ಸೇನೆ ಪ್ರಚಂಡವನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡೋಕೆ ಒಂದು ಕ್ರಾಂತಿಕಾರಿ ಯೋಜನೆ ಹಾಕ್ಕೊಂಡಿದೆ. ಏರ್ಬೋರ್ನ್ ಲಾಯ್ಟರಿಂಗ್ ಮ್ಯುನಿಷನ್ಸ್ನ ಅಳವಡಿಕೆ. ಸರಳ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದೊಂದು ರೀತಿಯ ಕಾಮಿಕಾಜೆ ಡ್ರೋನ್ ಅಥವಾ ಸ್ಯೂಸೈಡ್ ಡ್ರೋನ್. ತೂಕದಲ್ಲಿ 45 kgಗಿಂತ ಕಡಿಮೆ ಇರೋ ಈ ಸಣ್ಣ UAVಗಳನ್ನು ಪ್ರಚಂಡ ಆಕಾಶದಲ್ಲಿ ಹಾರಾಡ್ತಾ ಇರುವಾಗಲೇ ಬಿಡಬಹುದು. ಬಿಟ್ಟ ನಂತರ ಏನಾಗ್ತದೆ ಗೊತ್ತಾ? ಆ ಡ್ರೋನ್ ಮುಂದೆ ಹೋಗುತ್ತದೆ, ಶತ್ರುವಿನ ಪ್ರದೇಶದಲ್ಲಿ ತಿರುಗಾಡುತ್ತದೆ, ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸುತ್ತದೆ, ರಿಯಲ್ ಟೈಮ್ ವಿಡಿಯೋ ಪೈಲಟ್ಗೆ ಕಳಿಸುತ್ತದೆ ಮತ್ತು ಕಮಾಂಡ್ ಬಂದ ತಕ್ಷಣ ಅದೇ ಡ್ರೋನ್ ಗುರಿಯ ಮೇಲೆ ನೇರವಾಗಿ ಧುಮುಕಿ ನಾಶ ಮಾಡುತ್ತದೆ.
ಲಾಯಲ್ ವಿಂಗ್ಮ್ಯಾನ್ ಪೈಲಟ್ನ ನಂಬಿಕಸ್ಥ ಸಂಗಾತಿ. ಈ ಡ್ರೋನ್ಗಳಿಂದ ಪ್ರಚಂಡ ಒಂದು ರೀತಿಯ ಏರ್ಬಾರ್ನ್ ಡೆಪ್ಲಾಯ್ಮೆಂಟ್ನ ಹಬ್ ಆಗುತ್ತದೆ. ಅಂದರೆ ಆಕಾಶದಲ್ಲೇ ಒಂದು ಡ್ರೋನ್ ಉಡಾವಣಾ ಕೇಂದ್ರ. ಈ ಡ್ರೋನ್ಗಳನ್ನು ಲಾಯಲ್ ವಿಂಗ್ಮ್ಯಾನ್ ಅಂತ ಕರೀತಾರೆ, ಅಂದರೆ ನಂಬಿಕಸ್ಥ ಸಂಗಾತಿ. ಇವು ಮನುಷ್ಯ ಪೈಲಟ್ಗೆ ಮೊದಲೇ ಮುಂದೆ ಹೋಗಿ ಶತ್ರುವನ್ನು ಗುರುತಿಸುತ್ತವೆ, ನಾಶ ಮಾಡುತ್ತವೆ ಮತ್ತು ಹೆಲಿಕಾಪ್ಟರನ್ನು ಅಪಾಯದ ವಲಯದಿಂದ ದೂರ ಇಡ್ತವೆ. ಇದು ಮಾಡರ್ನ್ ವಾರ್ಫೇರ್ನ ನಿಜವಾದ ಕ್ರಾಂತಿ. ಅನ್ಮ್ಯಾನ್ಡ್ ಮತ್ತು ಮ್ಯಾನ್ಡ್ ಸಿಸ್ಟಮ್ಸ್ಗಳು ಒಟ್ಟಿಗೆ ಕೆಲಸ ಮಾಡೋದು. 156 ಹೆಲಿಕಾಪ್ಟರ್ಸ್ಗಳ ಭಾರೀ ಖರೀದಿ. ಕೊನೆಯದಾಗಿ ಒಂದು ಮಹತ್ವದ ಸುದ್ದಿ ಸ್ನೇಹಿತರೆ, ಭಾರತ ಸರ್ಕಾರ ಇತ್ತೀಚೆಗೆ ಒಟ್ಟು 156 ಪ್ರಚಂಡ ಹೆಲಿಕಾಪ್ಟರ್ಗಳ ಖರೀದಿಗೆ ಅನುಮೋದನೆ ನೀಡಿದೆ. ಇದರಲ್ಲಿ ಭಾರತೀಯ ವಾಯುಪಡೆ ಮತ್ತು ಭಾರತೀಯ ಸೇನೆಯ ಏವಿಯೇಷನ್ ಕಾರ್ಪ್ಸ್ ಎರಡಕ್ಕೂ ಹಂಚಿಕೆಯಾಗುತ್ತವೆ. ಇನ್ನು ಮುಂದೆ ಭಾರತದ ಗಡಿ ರಕ್ಷಣೆ ಇನ್ನಷ್ಟು ಬಲಿಷ್ಠವಾಗುತ್ತದೆ, ಅದರಲ್ಲೂ ಹಿಮಾಲಯದಂತಹ ಎತ್ತರದ ಪ್ರದೇಶಗಳಲ್ಲಿ. ಸ್ನೇಹಿತರೆ, ಭಾರತ ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗ್ತಿರೋದು ನೋಡಿ ಹೆಮ್ಮೆ ಆಗ್ತದೆ ಅಲ್ವಾ? ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.